ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣಿನ ಶೇಖರಣೆ ಹೇಗೆ ಮಾಡಬೇಕು, ಹಾಗೆಯೇ ಅದರ ಪ್ರಮಾಣ ಎಷ್ಟಿರಬೇಕು, ಮತ್ತು ಅದಕ್ಕೆ ಏನೇನು ಉಪಯೋಗ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಹಾಗೆಯೇ ಯಾವುದ್ಯಾವುದಕ್ಕೆ ಉಪಯೋಗ ಮಾಡಬೇಕು ಇದನ್ನು. ಮಾವಿನ ಹಣ್ಣನ್ನು ಏನು ಮಾಡ್ಬೋದು, ಶೇಖರಣೆ ಮಾಡಿಕೊಂಡು ತಿನ್ಬೋದು, ಹಾಗೆಯೂ ತಿನ್ಬೋದು. ಆಮೇಲೆ ಚಾಟ್ಸ್ ಥರನೂ ತಿನ್ಬೋದು. ಚಾಟ್ಸ್ ಥರ ಅಂತಂದರೆ ಅದರಲ್ಲಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಚಾಟ್ಸ್ ಥರ ಮಾಡ್ಕೋಬೋದು. ಹಣ್ಣನ್ನು ಹೋಳು ಮಾಡಿಕೊಂಡು ಚಾಟ್ಸ್ ಮಾಡ್ಕೋಬೋದು. ಹಣ್ಣಿಗೆ ಕಾಯಿ ಚಾಟ್ಸ್ ಮಾಡ್ಕೊಳ್ಳೋದು ಬೇರೆ, ಹಣ್ಣನ್ನು ಚಾಟ್ಸ್ ಮಾಡ್ಕೊಳ್ಳೋದು ಬೇರೆ. ಹಾಗೆಯೇ ಈಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಏನೇನೇ ಎಲ್ಲ ಯಾವುದಕ್ಕೆ ಉಪಯೋಗ ಮಾಡ್ಬೋದು, ಶೇಖರಣೆನ ದೋಸೆ ಮಾಡ್ತೀವಲ್ವ, ದೋಸೆಗೂ ಉಪಯೋಗ ಮಾಡ್ಕೋಬೋದು. ಹಾಗೆಯೇ ಹೋಳಿಗೆ ಶೇಖರಣೆ ತಿನ್ಬೋದು, ಚಪಾತಿ ಶೇಖರಣೆ ತಿನ್ಬೋದು. ನಿಮ್ಮ ಆಯ್ಕೆ, ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು. ಆದರೆ ಹಾಗೆ ಡೈರೆಕ್ಟಾಗಿ ಶೇಖರಣೆನೇ ತಿಂದರೆ ಏನಾಗುತ್ತೆ ಅಂದರೆ ಹೊಟ್ಟೆ ವಾಂತಿ ಭೇದಿ ಶುರುವಾಗುತ್ತೆ. ಇದು ಯಾಕಂತಂದರೆ ಇದರಲ್ಲಿ ವಿಟಮಿನ್ B12 ಮತ್ತು ಇದಕ್ಕೆ ಪ್ರೋಟೀನ್ಸು ಜಾಸ್ತಿ ಇರೋದ್ರಿಂದ, ವಿಟಮಿನ್ಸು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ವಾಂತಿ ಭೇದಿ ಶುರುವಾಗುತ್ತೆ ನಾವು ಜಾಸ್ತಿ ಡೈರೆಕ್ಟಾಗಿ ತಿಂದರೆ. ಅದರಲ್ಲಿ ಚಪಾತಿ ಜೊತೆಗೆ ತಿಂದರೆ, ಹಾಗೆಯೇ ಹೋಳಿಗೆ ಜೊತೆಗೆ ತಿಂದರೆ, ಹಾಗೆಯೇ ದೋಸೆ ಜೊತೆಗೆ ತಿಂದರೆ, ಪಡ್ಡು ಅದ್ರ ಜೊತೆಗೂ ತಿನ್ಬೋದು, ಇಡ್ಲಿ ಜೊತೆಗೂ ತಿನ್ಬೋದು. ಆ ಥರ ತಿಂದರೆ ಏನೂ ಆಗಲ್ಲ. ಅದಕ್ಕೆ ಡೈರೆಕ್ಟಾಗಿ ಎಷ್ಟು ತಿನ್ಬೋದು, ಒಂದು ಹಣ್ಣು ತಿನ್ಬೋದು. ಆಮೇಲೆ ಶುಗರ್ ಇರೋ ಪೇಷಂಟ್ಗಳಿಗೆ ಇದನ್ನು ಜಾಸ್ತಿ ಕೊಡೋ ಹಾಗಿಲ್ಲ, ಯಾಕಂದರೆ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ಜ್ವರ ಬಂದಿರೋರು ಮಾತ್ರ ಮುಟ್ಲೇಬೇಡಿ, ಯಾಕಂದರೆ ಜ್ವರ ಇನ್ನೂ ಜಾಸ್ತಿ ಆಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ಒಂದೊಂದ್ಸಲ ಹುಳಿ ಅಂಶನೂ ಇರುತ್ತೆ, ಸಿಹಿ ಅಂಶನೂ ಇರುತ್ತೆ. ಅದನ್ನ ತಿಂದಾಗ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಹೊಟ್ಟೆ ಒಳಗೆ ಹೋಗೋದ್ರಿಂದ ಆ ಥರ ತೊಂದರೆ ಆಗುತ್ತೆ. ಹಾಗೆಯೇ ಇಲ್ಲಿ ನೋಡಿ, ಈಗ ಶೇಖರಣೆ ನಾವು ಮಾಡಬೇಕು ಅಂದರೆ ಈ ಮಾವಿನ ಹಣ್ಣುಗಳನ್ನು ಏನು ಮಾಡ್ಕೋಬೇಕು, ಬಿಸಿ ನೀರಿಗೆ ಹಾಕಿ ತೊಳ್ಕೊಬೇಕು. ನಾನು ಬಿಸಿನೀರಿಗೆ ಆಲ್ರೆಡಿ ಹಾಕಿ ತೊಳ್ಕೊಂಡಿದ್ದೆ ನೋಡಿ. ಬಿಸಿನೀರಿಗೆ ಹಾಕಿ ತೊಳ್ಕೊಂಡಾಗ ಏನಾಗುತ್ತೆ, ಈ ಥರ ಮಾವಿನ ಹಣ್ಣಿನ ಇವು ಏನಿರ್ತಾವಲ್ಲ, ಇಂಥವೆಲ್ಲ ಮೇಲ್ಗಡೆ ಇರ್ತಾವಲ್ಲ, ಇವನ್ನ ತೆಗೆದು ಹಾಕಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಮಾವಿನ ಹಣ್ಣಿನ ಇದು ರಸ ನೋಡಿ, ಈ ಥರ ಇಲ್ಲಿರುತ್ತೆ ನೋಡಿ. ಇದು ಬಂದು ಬಿಟ್ಟು ಏನಾಗಿರುತ್ತೆ ಅಂದರೆ ನೋಡಿ, ಇದಕ್ಕೆ ಸೊನೆ ಅಂತಾರೆ. ಆ್ಯಕ್ಚುಲಿ ಸೊನೆ ಅಂದರೆ ತಿನ್ನೋ ಆಗಿಲ್ಲ, ಇದಕ್ಕೆ ಹುಣ್ಣಾಗುತ್ತೆ. ಅದಕ್ಕೆ ಈಗ ಜಾಸ್ತಿ ಪೌಡ್ರ್ ಹಾಕಿ ಹಣ್ಣು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆದಷ್ಟು ಬಿಸಿನೀರಿಗೆ ಹಾಕಿ ತೊಳೆಯಿರಿ. ಹಾಗೆಯೇ ಏಲಕ್ಕಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆಗೆ ಡೈಜೆಷನ್ನು ಸರಿಯಾಗುತ್ತೆ. ಹೊಟ್ಟೆಗೆ ಡೈಜೆಷನ್ ಸರಿಯಾಗಿ ಆಗೋದ್ರಿಂದ ಏನಾಗುತ್ತೆ, ನಮಗೆ ವಾಂತಿ ಭೇದಿ ಹತ್ತೋದು ಕಡಿಮೆ ಆಗುತ್ತೆ. ಹಾಗೆಯೇ ಬೆಲ್ಲ ಉಪಯೋಗ ಮಾಡಬೇಕಾಗುತ್ತೆ. ಬೆಲ್ಲ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೆಲ್ಲ ಸ್ವೀಟ್ ಕಡಿಮೆ ಇರುತ್ತೆ, ಬೆಲ್ಲನ ಉಪಯೋಗ ಮಾಡಬೇಕಾಗುತ್ತೆ. ಹಾಗೆಯೇ ಬೆಲ್ಲ ಉಪಯೋಗ ಮಾಡಿದ ನಂತರ ಏನು ಮಾಡಬೇಕು, ಆಮೇಲೆ ಫಸ್ಟ್ ಇವನ್ನ ತೊಳ್ಕೊಂಡ್ಬಿಡ್ತೀವಿ. ತೊಳ್ಕೊಂಡಿದ್ದ ತಕ್ಷಣ ಏಲಕ್ಕಿನ ಪುಡಿ ಮಾಡ್ಕೋಬೇಕು, ಹಾಗೆಯೇ ಬೆಲ್ಲನ ಪುಡಿ ಮಾಡಿಟ್ಕೋಬೇಕು. ಹಾಗೆಯೇ ಆಮೇಲೆ ಏನು ಮಾಡಬೇಕು, ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಘಮ ಅಂತ ವಾಸನೆಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಮಿಕ್ಸಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೆಲ್ಲ ಏನಾಗುತ್ತೆ, ಸಣ್ಣಗೆ ಪುಡಿ ಇರೋದೆಲ್ಲ ನೀಟಾಗಿ ಕ್ರೀಮ್ ಥರ ಬರುತ್ತೆ. ಇದನ್ನು ನೀವು ಐಸ್ ಕ್ರೀಮು ಮಾಡ್ಕೋಬೋದು ಮನೇಲಿ. ನಾಳೆ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಇವತ್ತು ಶೇಖರಣೆ ಮಾತ್ರ ರೆಡಿ ಮಾಡಿದ್ದೀನಿ. ಈಗ ಶೇಖರಣೆ ರೆಡಿಯಾಗಿದೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ 2 ಟಿಪ್ಸು. ಈಗ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಇದರಲ್ಲಿ ನೀರು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ದೊಡ್ಡ ಬಾಳೆಹಣ್ಣು ಸಿಗುತ್ತೆ ಇನ್ನೊಂದು, ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆವಾಗ ಜನ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಆವಾಗ ಕಡಿಮೆ ಜಾಸ್ತಿ ಜನ ತಿನ್ಬೋದು. ಈಗ ಒಬ್ಬೊಬ್ಬರೇ ಇರೋರು ಮಾತ್ರ, ಇಬ್ಬರು ಇರೋರು ಮಾತ್ರ ಆರಾಮಾಗಿ ಇಷ್ಟು ಸಾಕಾಗುತ್ತೆ ಶೇಖರಣೆ. ಇದನ್ನು ಡೈರೆಕ್ಟಾಗಿ ನಾವು ಡೈರೆಕ್ಟಾಗಿ ತಿಂದುಬಿಟ್ರೆ ವಾಂತಿ ಭೇದಿ ಶುರುವಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಚಪಾತಿಗೆ, ಇಲ್ಲಾಂದರೆ ಹೋಳಿಗೆಗೆ, ಇಲ್ಲಾಂದರೆ ದೋಸೆ ಮಾಡಿಕೊಂಡೆ ಜಾಸ್ತಿ ತಿನ್ಬೋದು. ಹಾಗೆಯೇ ನನ್ನ ಯೂಟ್ಯೂಬ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏಲಕ್ಕಿ ಹಾಕೋದನ್ನು ಮಾತ್ರ ಮರಿಬೇಡಿ. ಏಲಕ್ಕಿ ಹಾಕೋದ್ರಿಂದ ತುಂಬ ಉಪಯೋಗ ಇದೆ. ಹೊಟ್ಟೆ ಉಬ್ಬರ ಆಗಲ್ಲ, ವಾಂತಿ ಭೇದಿ ಆಗಲ್ಲ, ಹೊಟ್ಟೆ ನೋವು ಬರಲ್ಲ. ಮೇನ್ ಏಲಕ್ಕಿ.
ಓಕೆ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು.